ನವೀನ ನೀ ಸುಮ್ಮನೆ ತಲೆ ತಿನ್ಬೇಡ ನೀನು. ಅಪ್ಪನ ಮನೇಲಿ ಒಂದು 4 ದಿವಸ ನಿಮ್ದಿಗೆ ದುಡ್ಡು ಬರೋದಾದ್ರೆ ನಿಮ್ದಿಗೆ ರೊಕ್ಕ ಕೊಡಕ್ಕಿಲ್ಲ ನೀನು. ಅಲ್ಲಕ್ಕಲ್ಲಿ ಬರತ್ತೆ ಅದೇ ಕಂಡ್ತೈತಿ ನೀನು ಹೊಸಿ ಹೇಳೋದು ಅರ್ಥ ಮಾಡ್ಕೊ. ಏನು ಅನ್ಕೊಳಕ್ಕಿಲ್ಲ ಅಲ್ಲ. ಇವಳು ನಂದಿನಿ ಏನು ಅನ್ಕೊಳಕ್ಕಿಲ್ಲ. ಆಮೇಲೆ ಸೂರ್ಗಿರಿ ಅವ್ರು ಬಂದರೆ ಅವ್ರೇನು ಅನ್ಕೊಳಕ್ಕಿಲ್ಲ. ಅವ್ರು ಬಂದವ್ರೆ ಬಂದ್ಬಿಟ್ಬಿಟ್ಟು ಹೋದ್ರು. ಕೇಳಿದ್ರು ಭಾರತೀಯಲ್ಲಿ ಅಂದ್ಬಿಟ್ಟು ನಾನು ಶ್ರೀಮಂತ ಶಾಸ್ತ್ರ ಐತಲ್ಲ ಅಲ್ಲಿಗೆ ಹೋಗವಳೆ ಅಂತ ಅಂದೀವಿ. ಬತ್ತವಳೆ ಅಂತ ಅಂದಿದ್ದೀನಿ. ಬಾ ಹೋಗುವಂತೆ ಬೇಕಾದ್ರೆ ಇನ್ನೊಂದು ತಿಂಗಳು ಬಿಟ್ಕೊಂಡು ಹೋಗುವ, ಒಂದು ವಾರ ಇತ್ತು ಬರುವಂತೆ ಬಾ ಈಗ ಸದ್ಯಕ್ಕೆ. ಹ್ಞೂ ಏನೋ ನಾನೇನು ಪಂಡು ಬಿದ್ದೋಗಿನಿ ಅಂತ ತಕೋ. ನಮಗೇನು ಮಾನ ಮರ್ಯಾದೆ ಸ್ವಾಭಿಮಾನ ಏನೂ ಇಲ್ಲ. ನಿಮ್ಮ ಅವ್ವನ ಕೈಲಿ ಅಂತ ಮಾತಾಡ್ಸ್ಕೊಂಡು ಏನು ಹಣೆ ಬರ ಬಂದೈತೆ ನನಗೆ ಅವಳ ಮಗಳಿಗೆ ಮಾಡೋಕ್ಕೆ. ನಂದಿನಿ ಬಗ್ಗೆ ನಾನು ಏನೂ ಅಂತ ಇಲ್ಲ. ನಿಮ್ಮ ಅವ್ವನ ಬಗ್ಗೆ ಎಂತೆಂಥ ಮಾತಾಡ್ರು ಅಂತ ಹೇಳಿದೆ ತಾನೆ. ನಾನು ನಿನಗೆ ಫೋನ್ ಮಾಡಿಬಿಟ್ಟು ರಾತ್ರಿ ನಿಮ್ಮ ಅವ್ವ ಏನೇನು ಮಾತಾಡ್ತು ಏನೇನು ಮಾಡ್ತು ಅಂತ ಎಲ್ಲನೂ ಒಂದಿನಿ ತಾನೆ. ಅದು ಗೊತ್ತಿದ್ರೂ ನೀನು ಇಂಥ ಮಾತಾಡ್ತಿದ್ದೀಯಲ್ಲ ನೀನು. ಸ್ವಲ್ಪನೂ ನಿನಗೆ ಸ್ವಲ್ಪ ಪರಿಜ್ಞಾನ ಬೇಡವಾ? ಸ್ವಲ್ಪ ಸ್ವಾಭಿಮಾನ ಇಲ್ವಾ? ನಾವೇನು ತಿನ್ನಕ್ಕೆ ಹೋಗಿದ್ದಾವಂತೆ, ಬಿಟ್ಟು ತಿರುಪೆ ಹೆತ್ತಕ್ಕೆ ಹೋಗಿದ್ದಾವಂತೆ. ನಾವು ಏನು ಗೊತ್ತಿಲ್ದಾನೆ ಅಲ್ಲಿರೋದನ್ನೇ ಕಾಯ್ಕೊಂಡು ನಿಂತಿದ್ದಾವಂತೆ ಕೊಡೋದನ್ನೇ. ನಾವು ಯೋಗ್ಯತೆ ಇಲ್ದಿರೋ ಜಾಗಕ್ಕೆಲ್ಲ ಹೋಗಿದ್ದಾವಂತೆ ಅಂತ ಮಾತನ್ನೆಲ್ಲ ಕೇಳಿಸ್ಕೊಂಡು ಹೊಲಿಸ್ಕೊಂಡು ನಾವು ಇದ್ದಟ್ಟು ಬಂದೀವಿ. ನಾನು ಯಾಕೆ ಹೇಳು, ನೀನು ತಡ್ಕೊಂಡಿರೋದು ನಿನಗೋಸ್ಕರ. ಈಗ ನೀನು ಬಂದ್ಬಿಟ್ಟು ಮಗಳಿಗೆ ಬಾಣ್ತನ ಮಾಡುವಂಥದ್ದಿದ್ರೆ ಮಾಡ್ಲಿಕ್ಕಂತ ತಕೋ. ಅಷ್ಟೆಲ್ಲ ಮಾತಾಡೋಕ್ಕಾಯ್ತದೆ ಮುಟ್ಟಕ್ಕಾಯ್ತದೆ. ಮಗಳಿಗೆ ಬಾಣ್ತನ ಮಾಡೋಕ್ಕಾಯ್ಕಿಲ್ವಾ? ನಿಮ್ಮ ಅವ್ವ ಕರೀತಾಳ ನನ್ನ ಫೋನ್ ಮಾಡ್ಬಿಟ್ಟು ಒಬ್ಬೊಬ್ಬ ಬಾಣ್ತನ ಮಾಡೋದ ಅಂತ. ಅಲ್ಲ ಒಬ್ಬ ಕರ್ದಿಲ್ಲ ಅಂದ್ಬಿಟ್ಟು ಹಂಗೆ ಬೇಜಾರು ಮಾಡ್ಕೊಂಡಿದ್ದೀಯ ನೀನು? ಇಲ್ಲ ಕತೆ ಅವ್ವನೇ ಹೇಳಿದ್ದು. ಓಹೋ ನಿಮ್ಮ ಅವ್ವ ನಿನ್ನ ಕಿವಿ ಚುಚ್ಚಿರದ ನಿಮ್ಮ ಅವ್ವ? ಅಲ್ಲ ಬೇಕು ಅನ್ನೋರು ಕರೀಲೇಳು ನನ್ನ ಬಾಪರತಿನವ್ರು ಮಾಡ್ಕೊಡು ನಂದಿನಿ ಬಂದವಳೆ ಅಂತ. ಅದೈಕಿಲ್ಲ ನಿನ್ನ ಕಿವಿ ಚುಚ್ಚೋದು. ನೀನು ನಿಮ್ಮ ಅವ್ನ ಮಾತು ಕೇಳ್ಕೊ ಕೂತ್ಕೊಂಡ್ರೆ ಆಮೇಲೆ ಯಾಕೆ ಕೊಟ್ಟೋಯ್ತಿದ್ದಿ ಹುಷಾರು ನವೀನ ನೀನು. ನಿಮ್ಮ ಅವ್ನ ಬುದ್ಧಿ ನಿನಗೆ ಗೊತ್ತು ತಾನೆ? ನಿಮ್ಮ ಅವ್ನ ಸಣ್ಣ ಬುದ್ಧಿ ನಿನಗೆ. ಅವ್ವನ ಬುದ್ಧಿ ನನಗೆ ಗೊತ್ತು. ಬಾ ನೀನು ಅವ್ವನ ಬಗ್ಗೆ ನಾನು ಏನಾದ್ರು ಮಾತಾಡೋದು. ನಾನು ನಂದಿನಿ ಬಗ್ಗೆ ತಾನೇ. ನಂದಿನಿ ಏನಾದ್ರು ಒಂದಿದ್ದಾಳ ಸರಿ. ಈಗ ಇತ್ತಿಚ್ಕೊಂಡು ಏನಾದ್ರು ಮಾತಾಡಿದ್ದಾಳ? ಅವಳು ಹೆಂಗಿದ್ದಾಳು ನಿನ್ನ ಜೊತೆಗೆ ನೆಗ್ನೆ ಕಟ್ಕೊಂಡು ಚೆನ್ನಾಗಿ? ನೀನು ಯಾಕಂಗೆ ಅಡಿಯ ನೀನು? ಇಡೀ ನಂದಿನಿದು ಏನೂ ಇಲ್ಲ, ಏನು ನಂದು ಏನೂ ಇಲ್ಲ ನವೀನ. ನಮ್ಮ ಅಪ್ಪನ ಮನೆ ನಾನು ಎಷ್ಟು ದಿವಸ ಇರಬೇಕು ಅನ್ಸದೆ ಅಷ್ಟು ದಿವಸ ಇದ್ಬಿಟ್ಟು ಆಮೇಲೆ ಬರ್ತೀನಿ ಬಿಡು. ನಾನು ಏನು ಬಾಣ್ತನ ಮಾಡೋಕ್ಕಿಲ್ಲ ಅಂತಿದ್ದ ನನ್ನ ತಂಗಿಗೆ ಬರ್ತೀನಿ ಬಿಡು. ಇನ್ನೊಂದು ತಿಂಗಳು ಇದ್ಬಿಟ್ಟು ನಿನ್ನ ತಂಗಿ ಹೋಗೋದು ಇನ್ನೂ 4-5 ತಿಂಗಳು ಅಂತ ಹೇಳವಳೆ. ಅವ್ರು ಹೋಗೋದು ಒಂದು 9 ತಿಂಗಳಿಗೆ ಅನ್ಕೊ ಮುಗಿನ ಕರ್ಕೊಂಡು ಇನ್ನೂ 8 ತಿಂಗಳು ಗಂಟೆ ಇರ್ತಾಳಲ್ಲ. ಆಮೇಲೆ ಬರ್ತೀನಿ ಬಿಡು ನಂದಿನಿ. ಇನ್ನು ನಮ್ಮ ಅಪ್ಪನ ಮನೆಯೂ 1 ತಿಂಗಳು ಇದ್ಬಿಟ್ಟು ಬರ್ತೀನಂತೆ. ಇಲ್ಲಾಂದರೆ ಮಾಲತ್ತಿಗೆ ಮಗ ಗಂಟೆ ಇದ್ಬಿಟ್ಟು ಮಗಿಗೆ ನೋಡ್ಕೊಂಡು ಒಮ್ಮೆಗೆ ಬರ್ತೀನಿ. ಅಲ್ಲಿ ಬಂದ್ಬಿಟ್ಟು ಏನು ಮಾಡೋಣ? ಯಾಕೆ ನಿಮ್ಮ ಅವ್ವ ಇಲ್ವಾ, ನಿಮ್ಮ ದೊಡ್ಡವ ಇಲ್ವಾ ಬಾಣ್ತನ ಮಾಡೋಕ್ಕೆ? ಅವ್ರಿಗಿಂತ ಬೇಕಾ? ನೀನು ತಂದ್ಕೊಡು, ಅವ್ರು ಮಾಡಿ. ಬರಲ್ಲ ಅಂದಿರ್ತಾನೆ ಸಾಲ ಮಾಡ್ಕೊಂಡು ಅಷ್ಟೊಂದರಿ ದುಡ್ಡು ಕಾಸಿನೆಲ್ಲ ಸಾಲ ಮಾಡ್ಕೊಂಡು ಸಾಮಾನೆಲ್ಲ ತಗೋಗಿದ್ದು. ಈಗ ಏನಾರು ಮಾಡ್ಕೊಳ್ಳಿ, ತಲೆ ಕೆಡ್ಸ್ಕೊಬೇಡ. ಅದು ಹೆಂಗೋ ಕೆಲಸ ಮಾಡಿ ತೀರ್ಸುವಂತೆ ಸಾಲ್ವಾ? ಈಗ ನಾನು ಬರೋಕ್ಕಿಲ್ಲ ಸಣ್ಣವಿನ. ನಾನು ನಿನ್ನ ಬಗ್ಗೆ ಯೋಚನೆ ಮಾಡ್ತಿದ್ದೆ. ಊಟಕ್ಕೆ ಏನು ಮಾಡೋನು, ಚಿಕ್ಕತ್ತಿನೆಲ್ಲನೂ ಅದು ಮಾಡ್ಕೊಡಿ ಇದು ಮಾಡ್ಕೊಡಿ ಅಂತ ಕೇಳಬೇಕಾಗ್ತದೆ ಅಂತ. ಈಗ ನಿಮ್ಮ ಹೋಗೋದಲ್ಲ ಮಾಡಿಸ್ಕೊಂಡು ಬೇಜಾರು ಮಾಡ್ಕೋಬೇಡ. ನಂಗೆ ಬರೋಕ್ಕಾಯ್ಕಿಲ್ಲ ಈಗ ಸದ್ಯಕ್ಕೆ. ನಾನು ಅಪ್ಪನ ಮನೆ ಇರಬೇಕು. ನಾನು ಅಲ್ಲಿ ಆಗ್ಲಿಂದ ಅಲ್ಲಿ ಜೀತ ಎಲ್ಲ ಮಾಡಿ ನೀವು ಬಿಸ್ಕೊಂಡು ಮಾಡ್ಕೊಂಡು ಒಂದು 4 ದಿವಸ ರೆಸ್ಟ್ ಮಾಡೋದು ಬೇಡವಾ ನಮ್ಮ ಅಪ್ಪನ ಮನೇಲಿ? ವರ್ಷ 9 ಕಾಲ ನಿಮ್ಮ ಅವ್ವನಿಗಾಗಿ ನಿನಗಾಗಿ ನಿಮ್ಮ ಅಕ್ಕ ತಂಗಿರಿಗಾಗಿ ದುಡಿತಾ ಇರಬೇಕು. ನನಗೆ ನಾನು ಒಂದು 4 ದಿವಸ ನಮ್ಮ ಅಪ್ಪನ ಮನೇಲಿ ಇರೋಕ್ಕಾಗಿಲ್ವ? ನನಗೆ ಇರು ಹಂಗಿರು ಹಿಂಗಿರು ಅಂತ ನೀನು ಕಳಿಸ್ಬಿಟ್ಟು ಈಗ ನನ್ನ ತಂಗಿ ಬಂದವಳೆ ಬಾ ಅಂತ ಕರಿತಿದ್ಯಲ್ಲ ನೀನು ಸರಿ ಅದಾನೆ ಕಂತಕೋ. ಸರಿ ಅದಾವನೆಯ ನಿನಗೆ ಹೆಂಗೆ ಬೇಕು ಹಂಗೆ ಬಳಸ್ಕೊತಿದ್ದೀರಿ ನಮ್ಮನ್ನ ಅಲ್ವಾ? ಅದು ಯಾಕೆ ಬರುತ್ತೆ ಅಂತ ಅನ್ಕೊಂಡಿಯ ನೀನು? ಇದನ್ನೇ ನೀನು ಧರ್ಮ ಅನ್ಕ ಮಾಡು ನೀನು. ನಾದ್ನಿಗೆ ಬಾಣ್ತನ ಮಾಡೋದು. ಬಾಣ್ತನ ಎಲ್ಲರೂ ಹೋಗಿ ಕೆಲಸ ಮಾಡ್ಕೊತಾರೆ, ಎಲ್ಲರೂ ಮುಟ್ಕೋತಾರೆ. ಬರೀ ಒಂಚೂರು ಅಡುಗೆ ಮಾಡ್ಕೊಟ್ಬಿಡು ಅಷ್ಟೇ. ಅಡುಗೆ ಮಾಡ್ಕೊಟ್ಬಿಡು ಬೆಳಗ್ಗೆ ಸಂಜೆಗೂ. ಏನು ಇನ್ನೇನಿದ್ದದು ಕೆಲಸ? ಹಿಂಗಿನ ಮೊದಲು ಮಾಡ್ತಿದ್ದೆ, ಈಗಲೂ ಇನ್ನೊಸಿ ಅಡುಗೆ ಅವಳೊಬ್ಳಿಗೋಸಿ ಜಾಸ್ತಿ ಮಾಡ್ತಿದ್ದೆ ಅಷ್ಟೇ. ನಂದಿನಿಗೆ ನೀನು ಕಂಡ್ರೆ ಭಾರಿ ಆಸೆ. ಅವಳೊಬ್ಳಿಗೆ ಬೇಜಾರಾಕಿಲ್ವಾ? ಓ ಅವಳಿಗೆ ಬೇಜಾರಾಯ್ತದೆ ಅದಕ್ಕಿಂತ ಮನೇಲಿ ಒಬ್ಳು ಹಾಳಬೇಕು ನಿಮಗೆ. ಹತ್ಕೊಂಡು ಆಡ್ತಿದ್ದಕ್ಕಂತ ತಕೋ ನೀನುವೇ. ನನ್ನ ಕಷ್ಟ ಸುಖ ಅರ್ಥ ಮಾಡ್ಕೊಳಕ್ಕಿಲ್ಲ ನೀನು. ಬರೀಯ ನಿನ್ನ ತಂಗಿ ನಿಮ್ಮ ಅವ್ವ ನಿಮ್ಮ ದೊಡ್ಡವ ಅನ್ಕೊಂಡು ನಿನ್ನ ಕಾಲ ಕಳೆದ್ಬಿಡು ನವೀನ ನೀನು. ನನ್ನ ಕಷ್ಟ ಸುಖ ನೀನು ಅರ್ಥನೇ ಮಾಡ್ಕೊಬೇಡ ನೀನು. ನನ್ನ ಮಗಿನ ಅರ್ಥ ಮಾಡ್ಕೊಬೇಡ ನೀನು. ಏನಾರು ಕೇಳಿದಾನ ನಾನು ನಿನ್ನ ಇಲ್ಲಿ ಗಂಟವ? ಏನಾರು ಮಟ್ಟಿದಾನ? ನಿನ್ನ ಕಷ್ಟ ಸುಖ ನನಗೆ ಅರ್ಥ ಮಾಡ್ಕೊ ಹೋಯ್ತಾವನಿ ತಾನೆ. ನಾನು ಬರೋದ ಅನ್ಕೊಂಡಿದ್ದೆ. ನಾನು ಬರೋಕ್ಕೆಲ್ಲ ಹೋಗು. ಇನ್ನೊಂದು ತಿಂಗಳಲ್ಲ ನಿನ್ನ ತಂಗಿ ಬಾಣ್ತನ ಮುಗಿಸ್ಕೊಂಡು ಹೋಗ್ಲಿ. ಅವಾಗ ನಾನು ಆಮೇಲೆ ಬರ್ತೀನಿ. ನನಗೆ ನಾಳೆ ಬರ ಬಂದಿಲ್ಲ ಕತೆ. ನಿಮ್ಮ ಅವ್ವನ ಕೈಲಿ ಆಡಬಾರ್ದೆಲ್ಲ ಅನ್ಸ್ಕೊಂಡು ಮಾಡಬಾರ್ದೆಲ್ಲ ಮಾಡಿಸ್ಕೊಂಡು ನನಗೆ ಮನೆ ಬರ ಹೋಗಿ ನಿಮ್ಮ ಅವ್ನಿಗೆಲ್ಲ ತಂದು ಮಾಡಾಕಣೆ ಬರ. ನನಗೆ ಬೇಕಾಗಿಲ್ಲ ಕತೆ. ಅವ್ರು ಮಗಳಿಗವ್ರು ಮಾಡ್ಕೊಳ್ಳಿ. ಏನೋ ನಿಮ್ಮ ಅವ್ವನ ಜೊತೆಗೆ ಏನು ಗಿಳಿಯಂಗೆ ಗಿಣಿಮಿಣಿ ಹಂಗಿದ್ದಾಳೆ ನಿಗಡ್ಕೊಂಡು ನಿಮ್ಮ ಅವ್ನ ಮಾಡ್ಕೊಂಡು ನಾನು ನಿಂತ್ಕೊಳ್ಳೋಕ್ಕೆ. ಮಾತೆತ್ತಿದ್ರೆ ಬೊಗ್ಳಗಳು. ಅಡುಗೆ ಮಾಡೋದ್ರ ಬೊಗ್ಳ, ಮಾಡಲಿಲ್ಲ ಅದ್ರ ಬೊಗ್ಳ, ನಿಂತ್ಕೊಂಡ್ರು ಬೊಗ್ಳ, ಕೂತ್ಕೊಂಡ್ರು ಬೊಗ್ಳ. ಅದು ಯಾವಣೆ ಬರ ಮಾಡ್ಕೊಂಡು ಉಣ್ಲಿ ತಕೋ. ಎಲ್ಲನೂ ಹಾಡಕ್ಕಾಯ್ತದೆ ಮುಟ್ಟಕ್ಕಾಯ್ತದೆ ಎಲ್ಲನೂ ಮುಟ್ಟಕ್ಕಾಯ್ತದೆ. ಅಡುಗೆ ಮಾಡ್ಕೊಳಕ್ಕೆ ಉಣ್ಣಕ್ಕಾಯ್ತಿಲ್ವ ಅವ್ರಿಗೆ? ಮಾಡ್ಕೊಂಡು ಉಣ್ಲಿ. ನಿನಗೂ ಬುದ್ಧಿ ಇಲ್ದಾನೆ ಸುಮ್ಮನೆ ನನ್ನ ಕೈ ಉಗಿಸ್ಕೊಬೇಡ ನೀನು. ಹೋಗು ಬೇಕಾದ್ರೆ ನೀನೇ ಅಡುಗೆ ಮಾಡ್ಕೊಟ್ಬಿಟ್ಟು ಕೆಲ್ಸಕ್ಕೆ ಹೋಗು. ಇಲ್ಲ ಅಂದರೆ ಕೆಲ್ಸಕ್ಕೆ ಹೋಗೋರು ಮಾಡ್ಕೊಂಡವ್ರು ಉಣ್ತಾರಂತೆ. ನೀನಲ್ಲಿ ಒಳ್ಳೆಯವನಾಗಕ್ಕೆ ನನ್ನ ಸೈಸಿ ಅಲ್ಲಿ ನನ್ನ ಜೀತ ಮಾಡಿಸು. ನೀನು ಒಳ್ಳೆಯವನಾಗಕ್ಕೆ ಅದಕ್ಕೆ ಸೈಸಾಕ್ಬಿಡು ನನ್ನ. ನಿಮ್ಮ ಅವ್ವ ಏನು ಕಷ್ಟ ಸುತ್ತಾಳಾಗಲ್ಲ ನನಗೆ ನೋಡು. ಕಷ್ಟ ಸುತ್ತಲಿ ಹುಷಾರಿಲ್ಲದಾಗ ಜರಸಾಡಿಗೆ ಬಂದಾಗ ಏನವ ಹಂಗೆ ಹಿಂಗೆ ಅನ್ಕೊಂಡು ಆಗೋರ್ಲ ಅದಕ್ಕೆ ನಾನು ಬಾಣ್ತನ ಮಾಡಕ್ಕೆ ಬರಬೇಕು. ಕೈ ಕಾಲು ನಿಗ್ರೋಗಿದ್ದಾವ ನಿಮ್ಮ ಅವ್ವನಿಗೆ ಮಾಡ್ಲಿಕ್ಕಂತ ತಕೋ. ಊರಿಗೆ ಹೋದಾಗ ಬಾಯಿಗೆ ಬಂದಂಗೆಲ್ಲ ಮಾತಾಡೋಕ್ಕೆಲ್ಲ ಆಯ್ತದೆ. ಅಡುಗೆ ಮಾಡಿ ಮಟ್ಟಕ್ಕಾಯ್ಕಿಲ್ವಾ?
ನೀನು ನಿಮ್ಮ ಅವ್ವನ ಮತ್ತೆ ಕೇಳ್ಬಿಟ್ಟೇನೋ ಫೋನ್ಗಿನ್ ಮಾಡ್ಬಿಟ್ಟೇನೋ ಅಂತ ತಕೋ ಹೇಳಿರ್ತದೆ ನಿಮ್ಮ ಅವ್ವ ಫೋನ್ ಮಾಡು ಕರಿ ಅವಳನ್ನ ಅಂತವ ಅದಕ್ಕೆ ನೀನು ಫೋನ್ ಮಾಡಿರ್ತಿದ್ಯಲ್ವಾ ಗಣಪತಿ ಊರಿಗೆ ನಿನ್ನ ಮೇಲೆ ಆಸೆ ಕತೆ ಯಾಕಂಗೆ ಪಾಪ ಮಾಡ್ಕತ್ತಲ್ಲ ಅಷ್ಟೇ ಒಂದೊಂದ್ಸಲಿ ಬಾ ಅವನೇ ಹೇಳಿದ್ದು ಕತೆ ಓಹೋ ನಿಮ್ಮ ಅವ್ವ ಹೇಳಿದ್ದ ಸರಿ ತಕೋ ಸರಿ ಕತೆ ಅದಕ್ಕೆ ನೀನು ಕರಿತಾ ಇರೋದು ಇಲ್ಲ ಅಂದ್ರೆ ನೀನು ಇದ್ರ ಬರುವೇನು ಏನು ತಲೆ ಕೆಡ್ಸ್ಕೊತಿರ್ತಿಲ್ಲ ನಿಮ್ಮ ಅವ್ವ ಹೇಳಿರೋದಕ್ಕೆ ಈಗಲೂ ನಿಮ್ಮ ಅವ್ವನ ಮಾತು ಕೇಳ್ಬೇಕು ಕೂತ್ಕೋ ನಿಮ್ಮ ಅವ್ವ ನನಗೆ ಉಗ್ದಾಗ ಬರೋಕ್ಕಿಲ್ಲ ಬೋದಾಗ ಹಾಡ್ದಾಗ ಬರೋಕ್ಕಿಲ್ಲ ನನಗೆ ಕಷ್ಟ ಸುಖ ಹುಷಾರಿರಕ್ಕಿಲ್ವಲ್ಲ ಜರಸಲಿ ಬಂದಾಗ ನೋಡೋಕ್ಕಿಲ್ವಲ್ಲ ಅವಾಗ ಕೇಳೋಕ್ಕಿಲ್ಲ ಹಿಂಗೆ ಆರೈಕೆ ಮಾಡಬೇಕಲ್ಲ ಈಗ ಬಂದು ಕರಿತಾ ಇದ್ದಿ ನಾನು ಬರೋಕ್ಕಿಲ್ಲ ಕನ್ನವಿನ ಏನಾರು ಮಾಡ್ಕೋ ನಾನು ಬರೋಕ್ಕಿಲ್ಲ ನಾನು ಬರೋದಿನ್ನು ಒಂದು 2-3 ತಿಂಗಳು ಆಯ್ತದೆ ಅಲ್ಲಿ ಗಂಟೆ ನಾನು ಬರೋಕ್ಕಿಲ್ಲ ಇಲ್ಲೇ ಇರ್ತೀನಿ ಮಡ್ಗು ಫೋನ ನೀನು ನಾನು ಬರೋಕ್ಕೂ ಇಲ್ಲ ಕತೆ ಏನೂ ಇಲ್ಲ ಕತೆ ಇದಕ್ಕೆ ಫೋನ್ ಮಾಡವನೆ ನಾನೆಲ್ಲ ಊಟ ಗಿಟ ತಿಂಡಿ ಮಾಡಿದ್ನೇನೋ ಅಂತ ಕೇಳಕ್ಕೆ ಫೋನ್ ಮಾಡವನೆ ಅಂತಂದರೆ ಇವ್ನು ನಿಂತಿಗೆ ಜೀತ ಮಾಡಿಸ್ಕೊಳಕ್ಕೆ ನನ್ನ ಜೀತವ ಇದು ಯಾಕೆ ಹಿಂಗೆ ಅನ್ಕಂಡು ಬರತ್ತಿ ನೀನು ಎಲ್ಲನೂ ಬರೀ ಕೆಟ್ಟಾಗಿ ಯೋಚನೆ ಮಾಡ್ತಿದ್ದಿಲ್ಲ ನೀನು ಅಂಕನವಿನ ನಾವೇ ಕೆಟ್ಟಾಗ ಯೋಚನೆ ಮಾಡೋರು ನಾವು ಬಾಯ್ ಬಿಟ್ರೆ ಅಕ್ಕ ತಂಗಿ ಜೊತೆ ಅಣ್ಣ ತಂಗಿ ಜೊತೆಗೆ ನಾವು ಬೆಳೆದಿಲ್ವಲ್ಲ ನಮಗೆ ಸಂಬಂಧ ಕಂಡ್ರೆ ಹಾಕಿಲ್ಲ ನೀನು ನಿಮ್ಮವ್ವ ನೀನೇ ಸಂಬಂಧ ಕಂಡ್ರೆ ಏನು ಆಸೆ ಮಾಡೋರು ನಾವೇ ಅಲ್ವಾ ಬೇವರ್ಸಿ ಹಂಗೆ ಆಡೋರು ಎಲ್ಲ ಮಾಡ್ಕೊಟ್ರು ಬೇಡ ಬೇಡ ಅವ್ರು ಮಟ್ಟಿದ್ರು ಬೇಡ ಅನ್ನೋರು ನಾವು ತಾನೇ ನಿಮ್ಮವ್ವನ ನಾವೇ ಅಲ್ವಾ ಬಿಡು ಅದಕ್ಕೆ ನೀನು ಅಂತಿದ್ದಿ ಕತೆ ಹ್ಞೂ ಸರಿ ಕತ್ ಬಿಡು ಸರಿ ಕತೆ ಹಿಂಗೆ ಎಷ್ಟು ದಿವಸ ಬೇಕು ಅಷ್ಟು ದಿವಸ ಇದ್ದುಟ್ಟು ಬಾ ಬರೋದು ಕೇಳು ಫೋನ್ ಮಾಡು ಬರ್ತೀನಿ ಸರಿ ಕತ್ ಬಾ ಇನ್ನು 3 ದಿವಸ ಬಿಟ್ಕೊ ಬರ್ತೀನಿ ಅಂತಲ್ಲ ಬಾ ಊಟ ಗಿಟ ಮಾಡ್ಕೊಂಡು ಹೋಗುವೆ ಅಡುಗೆ ಮಾಡ್ತದೆ ಅವನು ಚಿನ್ನೂ ಅಪ್ಪ ಅಪ್ಪ ಅಂತ ಕೇಳ್ತಾವನೆ ಬಾ ಹೋಗುವೆ ಇಲ್ಲೊಂದು 3 ದಿವಸ ಇದ್ಬಿಟ್ಟು ಇಲ್ಲ ಕತ್ ಬಿಡು ಬರತಿ ಮುಂದಿನವ್ರಿಗೆ ಬರ್ತೀನಿ ಅವು ಏನಾರು ಅನ್ಕೋತಾಳೆ ನಂದಿನಿನೂ ಬಂದವಳೆ ಇಬ್ರು ಗಂಡ ಹೇಳ್ತಾರೆ ಇಬ್ರು ಹೋಗಿ ಅಲ್ಲಿ ಕೂತವ್ರೆ ಅಂತೇನಾರು ಅನ್ಗಿನ್ಕೋತಾಳೆ ಬಿಡು ಬೇಕಾದ್ರೆ ಇನ್ನೊಂದು ದಿವಸ ಬರ್ತೀನಂತೆ ಇಲ್ಲ ಅವ್ವ ಬೇಜಾರು ಮಾಡ್ಕೊತದೆ ಬಾ ಅವ್ವ ಅಪ್ಪ ಆಮೇಲೆ ಅಣ್ಣ ಎಲ್ಲ ಕುಳ್ಳಾಡೆಲ್ಲ ಬೇಜಾರು ಮಾಡ್ಕೊತಾರೆ ಅವತ್ತು ಇರ್ತಾರೆ ಅನ್ಕೊಂಡಿದ್ರು ಇರ್ತಿಲ್ವಲ್ಲ ನೀನು ಅದು ಒಂದನೇ ನೆನೆ ನಾಟಿಕೊಳ್ಳಿ ಹೆಸರು ಮಾಡಿದ್ದು ಬಾ ಅಂದರೆ ಬರ್ನುವಿಲ್ಲ ನೀನು ನಮ್ಮ ಮನೇಲಿ ಮಾತ್ರ ಆಸೆ ಮಾಡ್ತಾರೆ ಆಸೆ ಮಾಡತ್ತವ ನೀನು ಬರಬೇಡ ನೀನು ಬಿಡು ಸರಿ ಹೆಂಗಿದ್ದಾಳು ನಂದಿನಿ ಚೆನ್ನಾಗಿದ್ದಾಳೆ ಚೆನ್ನಾಗವಳೆ ಅಲ್ಲ ನಂದಿನಿ ಬಂದಾಳಲ್ಲ ಒಂದು ಫೋನರು ಮಾಡಿದ್ದಾಳೆ ನಾನೇನೋ ಮಾಡೋಕ್ಕಾಗಲಿಲ್ಲ ಇಲ್ಲೇ ಇದ್ದೆ ಆಮೇಲೆ ಮಾಡೋದಂತ ನಾನು ಅನ್ಕೊಂಡೆ ಇಲ್ಲಿ ಊರಿಗೆ ಬಂದವಳೆ ಯಾವ್ದಾರು ಒಂದು ವಿಚಾರ ತಿಳಿಸ್ಬೇಕು ತಾನೆ ಬಂದೀನಿ ಅಂತ ಏನೂ ಇಲ್ಲ ನಾನೇ ಮಾಡ್ತೀನಿ ಬಿಡು ಆಮೇಲೆ ಬದುಕಿತಾಳೆ ಪಾರತಿ ಅನ್ಕೊಬಿಟ್ಟು ಬರೋಕ್ಕಿಲ್ಲ ನಾನು ಏನಾದ್ರು 2 ಗಂಟೆ ಇರಬೇಕು ಅನ್ಸ್ತದೆ 2 ಗಂಟೆ ಇರ್ತೀನಿ ಆಮೇಲೆ ಬೇಜಾರಂದ್ರೆ ಫೋನ್ ಮಾಡ್ತೀನಿ ಆಗ ಬಂದು ಕರ್ಕೊಂಡು ಹೋಗು ನಿನ್ನ ಮಗ ನೋಡ್ಬೇಕಂತ ಬಾಯ ನೋಡ್ಕೊಂಡು ಹೋಗು ಎಲ್ಲಿದ್ದಾನೀಗ ಮಗ ಅಂಗಡಿಗೆ ಹೋಗವನೆ ಸುಮ್ಮನೆ ಪಾಠ ಮಾಡಿ ಅಂಗಡಿಗೆ ನೀನುವೇ ಮಾವನುವೇ ಬರೀ ಸಂಡೆ ಗಂಟೆ ಅಂಗಡಿ ಅದು ಅಲ್ಲದೆ ಪಕ್ಕದಲ್ಲಿ ಬೇರೆ ಅಂಗಡಿ ಬೇರೆ ಅದೇ ಅದು ನೋಡ್ಕೊಬಿಟ್ಟವನೆ ಮನೆಗೆ ಯಾರು ಬಂದರೂ ಕೈ ಹಿಡ್ಕೆ ಎಳ್ಕೊ ಹೋಯ್ತಾನೆ ಅಂಗಡಿ ಗಂಟೆ ಏನಾದ್ರು ತಗ್ಸಗಳ ಗಂಟೆ ಬಿಡೋಕ್ಕಿಲ್ಲ ಇಲ್ಲಿ ಬಿಟ್ರೆ ಸಾಲ್ಗಾರ ಮಾಡ್ಬಿಡ್ತಾನೆ ಅಷ್ಟೇ ನಿನ್ನ ಮಗ ಇಲ್ಲಿ ಸರಿ ಕತೆ ಮಗ ಹುಷಾರಾಗಿ ನೋಡ್ಕೊ ಹಂಗೆ ಬರೋಕ್ಕಿಲ್ವಾ ನೀ ಸಂಡೆ ಗಂಟೆ ಅದೇ ಮಾತನ್ ಬಿಡಕನ್ನವಿನ ನೀನು ಬಂದಿಯಾ ಅಂತ ಅಲ್ಲ ಹೇಳಿ ನಾನು ನವೀನ ಅಲ್ಲಿ ಇದ್ದಿದ್ದು ನನಗೂ ಬೇಜಾರಾಗತ್ತೆ ಒಂದು 10 ದಿವಸ ಇರ್ತೀನಿ ಅಂತ ಫೋನ್ ಮಾಡೋನೆ ನನ್ನ ತಂಗಿ ಬಂದೋಳೆ ಬಾಬಾ ಅಳ್ತನ ಮಾಡುವಂತ ಕಷ್ಟ ಸುಖ ಅರ್ಥ ಮಾಡ್ಕೋಬೇಕು ಯಾರೇ ಆದ್ರೂ ನನಗೂ ಕಷ್ಟ ಸುಖ ಇರೋಕ್ಕಿಲ್ವೇನೋ ಅಷ್ಟು ದಿವಸ ನಿನ್ನ ಮನೇಲಿ ಗೆದ್ಬಿಟ್ಟು ನಿನ್ನ ಮನೇಲಿ ಜೀತ ಮಾಡ್ಬಿಟ್ಟು 4 ದಿವಸ ಅಪ್ಪನ ಮನೆಗೆ ನೆಮ್ಮದಿಯಾಗಿ ಇರಾಕ್ಬಿಡಕ್ಕಿಲ್ವಲ್ಲ ನವೀನ ನೀನು ನಿನಗೇನು ಅರ್ಥ ಮಾಡ್ಕೊಳ್ಳೋ ಮನ್ಸಿಲ್ವಾ ನಿನಗೆ ನಿಮ್ಮ ಅವ್ನ ಕೈಲಿ ಮಾಡಿಸ್ಕೊಂಡು ಅಲ್ಲ ಇವನಿ ಈಗ ಒಂದು 4 ದಿವಸ ಇರೋಕಂದ್ರೂ ಎಲ್ಲಿಗೂ ನೆಮ್ಮದಿ ಬಿಡೋಕ್ಕಿಲ್ಲ ನೆಮ್ಮದಿಯಾಗಿ ಕೊಡೋಕ್ಕಿಲ್ಲ ನೀನು ಸರಿ ಕತ್ ಬಿಡು ಒಂದೇನಾದ್ರು ಹೇಳ್ಕೊತೀನಿ ನಿಮ್ಮ ಅವ್ರು ನೀನು ಏನಾದ್ರು ಹೇಳ್ಕೊಂಡು ನನಗೇನು ಹೇಳೋಕ್ಕೊಡ್ಬೇಡ ಮುಂದುವರಿಯುವುದು ಹಂಗೆ ವೀಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಯೂಟ್ಯೂಬ್ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ ಬರೋದ ಮತ್ತೆ